ಅಯ್ಯೋ ಆ ಶಿಲ್ಪನ್ ಮಾತು ಕೇಳ್ಕೊಂಡು ಸೇಳಿಗೆ ಅಯ್ಯನ್ಸಿ ಒಂದಿಷ್ಟು ಮಜಾ ತಗಮನ ಅಂತನ ನಾನು ಆ ಶಿಲ್ಪನ್ ಮಾತು ಕೇಳಿ ಬಂದೆ. ಇಲ್ಲಿ ನೋಡಿರಿ ನಮಗೆ ಸರಿಯಾಗಿಕ್ಕಿ ಆ ಸೇಳಿ ಮಜಾ ತಂಪ್ತಿದ್ದಾಳಲ್ಲಪ್ಪ. ಅಯ್ಯೋ ನಡೆಯಕ್ಕೂ ಆಗ್ತಾ ಇಲ್ಲ ಅಮ್ಮ. ಕುಂಡ್ಕೊಂಡು ಹೋಗ್ಬೇಕೀಗ ಮನೆ ಹತ್ರಕನ. ಹೆಂಗಪ್ಪ ಹೋಗೋದು? ಕುಂಡ್ಕೊಂಡು ಅನ್ನಂಗಾಗೈತಿ. ಹೋಗ್ಲಿಲ್ಲ ಅಂದ್ರೆ ನಮ್ಮ ಅತ್ತೆ ನನ್ನ ಗಂಡ ಹುಡ್ಕಾಡ್ತಾರೆ. ಎಲ್ಗೋದ್ಲು ರಾಣಿ ಎಲ್ಗೋದ್ಲು ಅಂತಾನ. ಅಯ್ಯೋ ದೇವ್ರಿ, ಏನ್ ಮಾಡ್ಲಿ ಈಗ? ಹೆಂಗ್ ನಡ್ಕೊಂಡು ಹೋಗ್ಲಿ ನಾನು? ಯಾಕೆ ರಾಣಿ ಆಲೆ ಹೋಗ್ತಾ ಇದ್ಯಾ? ಬಾ ಇನ್ನೊಂದ್ ಸ್ವಲ್ಪ ಹೊತ್ತು ಎಣ್ಣೆ ಎಲ್ಲ ತಿಕ್ಕಿ ಕಾಲ ಚೆನ್ನಾಗಿ ಒತ್ತುತ್ತೀನಿ. ಬಾ ಮೈಗೆಲ್ಲ ಎಣ್ಣೆ ತಿಕ್ಕಿ ಸವರ್ತೀನಿ ತಲೆಗೆಲ್ಲ. ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಬಾರೆ ರಾಣಿ, ಯಾಕೆ ಹೋಗ್ತಾ ಇದ್ಯಾ? ನೀನಾ? ಅಯ್ಯಪ್ಪ, ಯಾ ಕಾಲ್ ನೋವು ಇಲ್ಲ, ಏನ್ ನೋವು ಇಲ್ಲ. ಯಾವ ಮಸಾಜು ಬೇಡ, ಯಾವ ಎಣ್ಣೆನೂ ಬೇಡಪ್ಪ. ಅಯ್ಯೋ ಸೆಳಿ, ನಿನ್ ಸವಾಸನೆ ಸಾಕಮ್ಮ. ನಾನು ಏನೋ ಅಂದ್ಕೊಂಡು ಬಂದೆ. ಶಿಲ್ಪ ನಾನು ಸೆಳಿನ ಹೆಂಗ್ ಆಟ ಆಡ್ತೀನಿ ನೋಡುವಂತೆ ಬಾ ಅಂತ ಅಂದ್ಲು. ಅದಕ್ಕೆ ನೋಡಿ ಒಂದ್ ಸ್ವಲ್ಪ ಮಜಾ ತಗಮನ ಅಂತ ಬಂದೆ. ಹಿಂಗಾಗುತ್ತೆ ಅಂತ ಗೊತ್ತಾಗ್ಲಿಲ್ಲ ಕಣೆ ಸೆಳಿ. ಅಲ್ವೇ ಸೆಳಿ, ಶಿಲ್ಪ ನಾಟಕ ಆಡ್ತಾ ಇರೋದು ನಿನಗೆ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ. ನಿನ್ನೆ ಬೆಳಿಗ್ಗೆ ನೀವು ಟ್ಯಾಂಕ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ನೀನು ಶಿಲ್ಪನು. ಅವಾಗ ಕೇಳಿಸ್ಕೊಂಡೆ. ನಾನು ಹೊಲ್ದ ಕಡೆಗೆ ಹೋಗಿ ಬರ್ತಾ ಇದ್ದೆ. ನೀವು ಟ್ಯಾಂಕ್ ಹತ್ರ ನೀರು ಹಿಡಿತಾ ಇದ್ದಲ್ಲ, ಅವಾಗ ಶಿಲ್ಪ ನಿನ್ನ ಹತ್ರ ಎಲ್ಲ ಹಿಡಿದ್ಲಲ್ಲ. ನಾನು ನಾಟಕ ಮಾಡ್ತಿದ್ದೀನಿ ದೆವ್ವ ಬಂದಿರೋ ತರ ಅಂತಾನ. ಅವಾಗ್ಲೇ ಕೇಳಿಸ್ಕೊಂಡೆ. ನೀನ್ ಮನೆಗೆ ಬತ್ತೀಯ ಅಂತಾನು ಗೊತ್ತಿತ್ತು. ಅದಕ್ಕೆ ಬರ್ಲಿ ಸರಿಯಾಗಿ ಮಾಡೋಣ ಅಂತಾನ ನಾನು ಮುದ್ದೆ ಕೊಲ ರೆಡಿಯಾಗಿ ಇಟ್ಕೊಂಡಿದ್ದೆ. ಹೆಂಗಿತ್ತು ಮಸಾಜು? ಚೆನ್ನಾಗಿತ್ತಾ? ಅಯ್ಯಪ್ಪ, ನೆನೆಸ್ಕೊಂಡ್ರೆ ಬೈವಾದಂಗೆ ಆಗ್ತೈತೆ. ನನಗೆ ನಿಂತ್ಕೋಬೇಕು ಆಗ್ತಿಲ್ಲ. ನಿನ್ನ ಕೈ ಮುಗಿತೀನಿ, ನಾನು ಬಿಟ್ಬಿಡು. ನಾನು ಮನೆ ಹತ್ರ ಹೋಗ್ಬೇಕು. ನಮ್ಮ ಅತ್ತಿನ ಅಲ್ಲಿನ ಏನಂತಾಳೋ ಏನೋ. ಕುಂಡ್ಕೊಂಡು ಹೋದ್ರೆ ಏನಾಯ್ತು ಅಂತ ಕೇಳಿದ್ರೆ ಏನು ಹೇಳೋಣಪ್ಪ ದೇವ್ರೆ. ಅಯ್ಯೋ ಸೆಳಿ, ಬಿಟ್ಬಿಡು ನಾನು ಹೋಗ್ಬೇಕು. ನನ್ನ ಕೈಯಲ್ಲಿ ನಿಂತ್ಕೋಬೇಕು ಆಗ್ತಾ ಇಲ್ಲ. ಅಯ್ಯಪ್ಪ, ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ಲಿಲ್ಲ ನಮ್ಮ ಅತ್ತೆ ಹುಡಿಕೊಂಡು ಇಲ್ಲಿಗೆ ಬಂದ್ಬಿಡ್ತಾಳೆ. ಇಲ್ಲಿಗೆ ಬಂದರೆ ಸವಾಸಲ್ಲ, ಬಾಯಿ ಬಂದಂಗೆ ಉಗಿತಾಳೆ. ನಾನು ಹೋಗ್ತೀನಿ. ನಾವು ಅದ್ರ ಪರವಾಗಿಲ್ಲ, ಕುಂಡ್ಕೊಂಡೇ ಹೋಗ್ತೀನಿ ಅಮ್ಮ. ಗೊತ್ತಾಯ್ತಾ ಈ ಸೇಳಿ ಎಂತವಳು ಅಂತಾನ? ನನ್ನೇನಾದ್ರೂ ಆಟ ಆಡ್ಸಕ್ ಬಂದ್ರೆ ನಿಮ್ಮನ್ನ ಗಿರ್ಗಿಟ್ಲೆ ಆಡಿಸ್ಬಿಡ್ತೀನಿ. ನಿನ್ನೂ ಶಿಲ್ಪಿನೂ ಸೇರ್ಕೊಂಡು. ನಾನು ಯಾರು ಅಂತ ಗೊತ್ತಲ್ಲ. ನನ್ನ ಹತ್ರ ನಿಮ್ಮ ಆಟ ನಡೆಸಕ್ ಬರ್ಬೇಡ್ರಿ. ಇಲ್ಲಿ ಮುಚ್ಕೊಂಡು ಹೋಗು. ತಾಯಿ, ಇನ್ಯಾವತ್ತು ನಿನ್ ಸವಾಸಕ್ಕೆ ಬರಲ್ಲ. ಕೈ ಮುಗಿತೀನಿ, ಬಿಟ್ಬಿಡು, ನಾನು ಹೋಗ್ತೀನಿ. ಹಂಗಿರ್ಬೇಕು. ಹೋಗು ಜಲ್ದು. ಅಯ್ಯಪ್ಪ, ಈ ಸೇಳಿ ಸಾಮಾನ್ಯದಳಲ್ಲಪ್ಪ. ಇವಳ ಕೈ ಸಿಕ್ಕರೆ ಅಷ್ಟೇನೆ ಚಟ್ನಿನೇ. ನಾವು ಇವಳನ್ನ ಆಟ ಆಡ್ಸೋದಿರ್ಲಿ, ಇವಳಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನಂಗಾಗಿತ್ತಲ್ಲಪ್ಪ. ಅಯ್ಯೋ ಯಪ್ಪ ಅಮ್ಮ. ಹೋಗು. ಈ ಶಿಲ್ಪಿ ಕತೆ ಏನಾಗಿತ್ತು ಹೋಗಿ ನೋಡೋಣ ಮೊದ್ಲು. ರಾಣಿ ಇದ್ಯಾಕೆ ಹಿಂಗ್ ಕುಂಡ್ಕೊಂಬತ್ತಾ ಇದೆಯಾ? ಏನಾಗೈತೆ ಕಾಲ್ಗೆ? ಅಯ್ಯೋ ಏನೂ ಇಲ್ಲ, ಹಿಂಗೆ ಕಾಲು ಯಾಕೋ ನೋವ್ತಾ ಐತೆ. ಅದಕ್ಕೆ ಸ್ವಲ್ಪ ಎಡವಿ ಬಿದ್ದೆ ಅಲ್ಲಿ ಬರ್ತಾನ. ಅದಕ್ಕೆ ಕಾಲು ಉಣುಕ್ತಂಗಾಗೈತೆ. ಎಡವಿ ಬಿದ್ದ ಎಲ್ಲಿ? ಯಾಕೆ ಕಣ್ ಕಾಣಿಸಲ್ವಾ? ನೋಡ್ಕೊಂಬರ್ಬೇಕು ತಾನೆ. ಎಡವಿ ಬಿದ್ದೆ ಅಂತ ಹೇಳ್ತಾ ಇದೀಯ, ನೀನೇನು ಕುಳ್ಳಿನ? ಅಲ್ಲ, ಅದು ಇಷ್ಟೊಂದು ಬೆಳಕಿದ್ದಂಗೆನೆ ಇನ್ನು ಕತ್ಲತ್ನಾಗಿನ್ನ ಆದ್ರೆ ಇನ್ನೆಂಗೆ ಗತಿ? ಕಣ್ ಕಾಣಿಸಲ್ವಾ ನಿನ್ಗೆ ಸರಿಯಾಗಿ? ಯಮ್ಮ, ಏನು ಇಂಡೈರೆಕ್ಟ್ ಆಗಿ ನಾನೇನು ಕುಳ್ಳಿ ಅಂತ ಇದ್ದಾಳ? ಏನು ನೋಡಿದೆ ಎಡವಿ ಬಿದ್ದೆ ಅಂತ ಹೇಳಿದ್ರೆ ಕಣ್ ಕಾಣಿಸಲ್ಲ ಅಂತ ನನ್ನೇ ಕೇಳ್ತಾಳಲ್ಲ ಈ ಪುಟ್ಟಿ. ಮಾಡೋಕ್ ಕೆಲ್ಸಿಲ್ವೇನಪ್ಪ ಇವಳಿಗೆ? ಹಚ್ಕೊಂಡು ಹೋಗ್ಬೇಕು ಅಲ್ಲ. ಸೊಸೆನ ಕರ್ಸ್ಕೊಂಡು ಸೊಸೆ ಹತ್ರ ಸೇವೆ ಮಾಡಿಸ್ಕೊಳ್ಳೋ ಅಂತದ್ದು ತಾಕತ್ತಿಲ್ಲ. ನಾನು ಕೇಳ್ತಾಳೆ ಇಲ್ಲಿ. ಹಚ್ಕೊಂಡು ಹೋಗ್ಬೇಕು. ಏ ರಾಣಿ, ನಿನ್ನೆ ಕೇಳ್ತಾ ಇರೋದು. ನಿನ್ಗೆ ಮಾತ್ರ ಕಾಣಿಸಲ್ಲ ಅಂತ ಅನ್ಕೊಂಡಿದ್ದೆ. ಇವಾಗ ಕಿವೇನು ಕೇಳಿಸ್ತಂಗಲ್ವಾ? ಕಣ್ ಕಾಣಿಸ್ತಲೇನೆ ಎಡಿ ಬಿದ್ದು ಕುಂಟಿ ಆಗಿದ್ಯಾ? ಈಗ ಕಿವುಡಿನೂ ಆಗಿದ್ಯಾ? ಅಯ್ಯೋ ದೇವ್ರೇ, ಇದೆಲ್ಲ ನನಗೆ ಗೊತ್ತೇ ಇರ್ಲಿಲ್ವಲ್ಲ ಇಷ್ಟ ದಿನ. ನೀನು ಕಿವುಡಿ ಅಂತಾನ? ಏ ರಾಣಿ, ಕಿವುಡಿ ಪುಟ್ಟಕಯ್ಯ, ನಿನ್ಗೆ ಯಾಕೆ ಬೇಕು? ಮುಚ್ಕೊಂಡು ಹೋಗು. ನನಗೆ ಕಣ್ಣು ಕಾಣಿಸ್ತವೆ, ಕಿವೇನೂ ಸರಿಯಾಗಿ ಕೇಳಿಸ್ತವೆ. ಏನ್ ಯಾರು ಎದತ್ನಾಗ ಎಡಿ ಬೀಳಲ್ಲ ಮಂಗೆ ಮಾತಾಡ್ತಾ ಇದ್ಯಲ್ಲ, ಸುಮ್ಮನೆ ಹೋಗತ್ ಕಲ್ತ್ಕ. ಅಯ್ಯೋ ಏನೋ ಕೇಳಿದ್ಕೊಳ್ಳೆ ಮೈ ಮೇಲೆ ದೆವ್ವ ಬಂದೊಳಂಗ ಆಡ್ತೀಯಲ್ಲಿ. ಹೋಗು. ಅಕ್ಕೆ ಮತ್ತೀಗ ನಿನಗೆ ಸರಿಯಾಗಿರೋದು ಕುಂಟಿ ಆಗಿದೆಯಾ? ಹೋಗು. ಎರಡು ದಿಮಾಕ್ ನೋಡು ನಿನಗೆ. ದಿಮಾಕು ಎಲ್ಲರಿಗೂ ಇರುತ್ತೆ, ನಿನಗೂ ದಿಮಾಕ್ ಐತಿ. ಏನು ನನ್ನ ಒಬ್ಬಳಿಗೆಲ್ಲ ಇರೋದು? ಹೋಗು ಸುಮ್ಮನೆ. ಎಲ್ಲ ಇವಳ ನೋಡ್ದ ಹೆಂಗ್ ರೇಗಾಡ್ತಾಳೆ. ಏನೋ ಯಾಕೆ ಕುಂಟ್ಕೊಂಬತ್ತೀಯ ಅಂತಂದ್ರೆ ನನ್ನ ಮೇಲೆ ಜೋರ್ ಮಾಡ್ತಾಳೆ. ಸರಿಯಾಗೈತಗ, ಹಿಂಗೆ ಕುಂಟ್ಕೊಂಡೆ ಓಡಾಡ್ಬೇಕು ಇವಳು.
ನನ್ನ ಸಂಕಟ ನನಗಾದ್ರೆ ಈ ಅಮ್ಮನಿಗೆ ತಮಾಷೆ 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 ಮಾಡೋಕ್ಕೂ ಒತ್ತು ಗೊತ್ತು ಬೇಡವಾ? ಯಾವ ಟೈಮ್ನ ತಮಾಷೆ ಮಾಡಬೇಕು, ಯಾವ ಟೈಮ್ನ ಸೀರಿಯಸ್ ಆಗಿರ್ಬೇಕು ಅನ್ನೋದು ಗೊತ್ತೇ ಆಗಲ್ಲ. ಎಲ್ಗೋದ್ಲಿ ರಾಣಿ? ಯೋಟ ತಾತಲ್ಲ ಹೋಗಿ ಜಲ್ ಬತ್ತಿನತ್ತೆ ಒಂದು ಅರ್ಧ ಗಂಟೆ ಅಂತ ಅಂದ್ಲು. ಇನ್ನೂ ಬರಲಿಲ್ವಲ್ಲ. ಹೋಗಿ 1 ಗಂಟೆ 1.5 ಗಂಟೆ ಆತೇನಪ್ಪ. ಅಯ್ಯೋ ರಾಮ, ಇನ್ನೂ ಸಾರಿಲ್ಲ. ಸಾರು ಮಾಡಬೇಕು, ನೆಲ ಒರೆಸ್ಬೇಕಾಗಿತ್ತು, ನೀರಿಲ್ಲ, ನೀರು ತರಬೇಕಾಗಿತ್ತು. ಏಟೊತ್ತು ಹೋದ್ಲಿ ಇವಳು? ಅದಕ್ಕೆ ಮತ್ತೆ ಎಲ್ಲ ಕೆಲಸನ ಮುಗಿಸಿ ಹೋಗು ಅಂತ ಹೇಳೋದು. ಎಲ್ಲಿ ಬತ್ತೀನತ್ತೆ ಈಗ 5 ನಿಮಿಷಕ್ಕೆ ಬತ್ತೀನಿ, ಅರ್ಧ ಗಂಟೆಗೆ ಬತ್ತೀನಿ ಅಂತಾನ ಹೋಗ್ತಾಳೆ. ಎಲ್ಗೋದ್ರೂ 1 ಗಂಟೆ ಆದ್ರೂ ಬರೋದೇ ಇಲ್ಲ. ಏನು ಹುಡುಗಿನೋ ಏನು ಕತ್ತಿಯೋ, ಏಟು ಜವಾಬ್ದಾರಿನೇ ಇಲ್ಲ. ಅಯ್ಯೋ ದೇವ್ರೆ, ಯಾಕೆ ರಾಣಿ, ಯಾಕೆ ಕಾಲು ಹಿಂಗಿ ಕೇಳಿದ್ಯಾ? ಯಾಕೆ ಮಕ ಸಪ್ಪಗೈತೆ? ಏನಾತೆ? ಏನು ಮಾಡ್ಕೊಂಡೆ ಕಾಲಿಗೆ? ಅಯ್ಯೋ, ಈಗ ಇರೋ ನಿಜ ಹೇಳ ಅಥವಾ ಏನಾದರೂ ಬೇರೆ ಹೇಳ? ಏನು ಮಾಡಲಿ? ಇರೋ ಸತ್ಯ ಹೇಳಿದ್ರೆ ಬೈತಾಳೆ. ಮತ್ತೆ ನಿನಗೆ ಯಾಕೆ ಬೇಕಾಗಿತ್ತು ಅವಳು ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳಲ್ವೇ ಅಂತಾನ ಬೈತಾಳೆ. ಸುಳ್ಳು ಹೇಳೋದೇ ಒಳ್ಳೇದು ಅನ್ಸುತ್ತೆ. ಹೌದು. ರಾಣಿ, ಏನತ್ತೆ ಕಾಲ್ಗೆ? ಯಾಕೆ ಕುಣ್ತಾ ಇದೆಯಾ? ಏನತ್ತೆ ಹೇಳು. ಅದು ಅತ್ತೆ, ನಾನು ಅಲ್ಲಿ ಇವರು ಶಿಲ್ಪಾರ್ ಮನೆ ಹತ್ರ ಹೋಗಿ ಬರ್ತಾ ಇದ್ನ. ಬರಬೇಕಾದ್ರೆ ಅಲ್ಲಿ ಯಾರೋ ಅಡ್ಡಕ್ಕೆ ರಸ್ತೆಗೆ ಕಲ್ಲು ಹಾಕಿದ್ರು. ನಾನು ಅದನ್ನ ನೋಡಲಿಲ್ಲ, ಸುಮ್ಮನೆ ತಲೆ ಎತ್ಕೊಂಡು ಬರ್ತಾ ಇದ್ದೆ. ಈ ಎಡವಿ ಬಿದ್ದುಬಿಟ್ಟೆ ಅತ್ತೆ. ಅದಕ್ಕೆ ಕಾಲು ಉಣುಕ್ತಂಗಾಗೈತೆ, ನೋಯ್ತೈತೆ, ಓಡಾಡೋಕ್ಕೂ ಆಗ್ತಾ ಇಲ್ಲ. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಅಪ್ಪ ಸುಸ್ತಾಗೋಯ್ತು ಅಮ್ಮ, ತುಂಬ ನೋಯ್ತೈತತ್ತೆ. ರಸ್ತೆ ನಡ್ಕೊಂಡ್ ಬರ್ತಾ ಇದೀವಿ ಅಂದಮೇಲೆ ನೆಲ ನೋಡ್ಕೊಂಡು ಬರ್ಬೇಕು, ಮುಂದೆ ನೋಡ್ಕೊಂಡು ಬರ್ಬೇಕು. ಅದ್ಬಿಟ್ಬಿಟ್ಟು ಮ್ಯಾಕೆ ನೋಡ್ತಿದ್ದ? ಮ್ಯಾಲೇನೆ ಯಾರನ್ನ ನಿನ್ಗೆ ನಿಮ್ ತಾತನೋ ಅಜ್ಜಿನೋ ಕರಿತಾ ಇದ್ರ ರಾಣಿ ರಾಣಿ ಅಂತಾನ? ಮ್ಯಾಕೆ ನೋಡ್ತಿದ್ದೆ ನೀನು? ಅಯ್ಯೋ ಅತ್ತೆ, ಮ್ಯಾಕೆ ಅಂದ್ರೆ ಆಕಾಶಕ್ಕಲ್ಲ, ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ಕತ್ತಿಂಗ್ ಮ್ಯಾಕ್ ನೋಡ್ಕೊಂಡು ಬರ್ತಿದ್ದೆ. ಆ ಕಲ್ಲು ಯಾರೋ ರಸ್ತೆಗೆ ಹಾಕಿದ್ದಾರೆ, ನಾನು ಹೋಗ್ಬೇಕಾದ್ರೆ ಇರ್ಲಿಲ್ಲ. ಇವಾಗ ಬರ್ಬೇಕಾದ್ರೆ ಅದು ಯಾರು ಹಾಕಿದಾರೋ ಏನೋ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ. ಮುಂಚೆನೆ ನೋಡಿದ್ರೆ ನಾನು ಸೈಡ್ನಾಗ ಹಾಸಿ ಬರ್ತಿದ್ದೆ. ನೀನು ಒಳ್ಳೆ ನಮ್ಮ ಅಜ್ಜಿ ತಾತ ನನ್ನ ಯಾಕೆ ಕರೀತಾರೆ? ಏನತ್ತೆ ನೀವು ಏನೇನೋ ಮಾತಾಡ್ತೀರಾ? ಮತ್ತೆ ಮ್ಯಾಕ್ ನೋಡ್ಕೊಂಡ್ ಬರ್ತಿದ್ದೆ ಅಂತ ಹೇಳ್ದಲ್ಲ, ಅದಕ್ಕೆ ಮ್ಯಾಲಿರೋ ನಿಮ್ಮ ಅಜ್ಜಿ ತಾತ ಯಾರಾದ್ರೂ ನಿಮ್ಮ ಸಂಬಂಧಿಕರು ಕರಿತಾ ಇದ್ದಾರಾ ಬಾಬಾ ಅಂತಾನ? ಅದಕ್ಕೆ ನೋಡ್ತಿದ್ದೇನು ಅಂತ ಕೇಳಿದೆ ಅಷ್ಟೇನೆ. ಹೋಗ್ಲಿ ಬಿಡು. ಆ ಕಾಲ್ ನೋವಿಗೆ ಯಾತನ ಔಷಧಿ ಪಡಿಸಿನ ತಿಕ್ಕಿಸ್ಕೆ ಬರ್ಬೇಕಾನೆ ಯಾತನ ಎಣ್ಣೆನ ಅಲ್ಲಿ ಪಂಡಿತರ ತಕೋ ಯಾರ ತಕನ ಹೋಗಿ ಸುಮ್ ಸೀದಾ ಬಂದಿದ್ಯಾ? ಅಯ್ಯೋ ಅತ್ತೆ, ನನಗೆ ಅಲ್ಲಿಗಾನ ನಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರು ಬರ್ಲಿ ಇರು, ಅಯ್ಯಪ್ಪನು ಕರ್ಕೊಂಡು ಹೋಗ್ತೀನಿ. ನನಗೊಬ್ಳಿಗೆ ನಡೆಯೋಕ್ಕಾಗಲ್ಲ. ಕೈ ಹಿಡ್ಕೊಂಡು ಹೋದ್ರೆ ಏನೋ ನಡಿಬೋದು, ಇಲ್ದಿದ್ರೆ ನನ್ನ ಕೈ ನಡೆಯೋಕ್ಕಾಗಲ್ಲ. ಅಲ್ಲೆಲ್ಲೆಲ್ಲೆಲ್ಲೆ ಕೂಕೊಂಡು ಸುಧಾರಿಸ್ಕೊಂಡು ಬಂದೆ. ಅಯ್ಯಪ್ಪ ಅಯ್ಯಪ್ಪ, 2 ಕಾಲು ನೋವಾಗ್ಬಿಟ್ಟೈತೆ ಅತ್ತೆ. ಬರೀ ಕಲ್ಲು ಹಿಡ್ದಿದ್ಕೇನೆ ಇಷ್ಟೊಂದು ನೋವಾತೇನೆ ಕಾಲು? 2 ಕಾಲು ನೋವಾಗಿವೆ ಅಂತ ಹೇಳ್ತಾ ಇದೆಯಾ? ಏನೋ 1 ಕಾಲಾಗೆ ಎಡ್ವತಿಯಮ್ಮ, 2 ಕಾಲು ಅದು ಹೆಂಗೆ ನೋವಾದ್ವು? ಅಯ್ಯೋ ಅತ್ತೆ, 2 ಕಾಲು ಹೆಂಗೆ ನೋವಾದ್ವು ಅಂದ್ರೆ ಎಡವಿದೆ ಬಿದ್ದೆ, ಅವಾಗ ಕಾಲು ಒಂಥರ ಉಳುಕ್ದಂಗೆ ಆಯ್ತು. ನೀನು ಏನೇನೋ ಕೇಳಬೇಡ, ನಾನೇ ಸುಳ್ಳು ಹೇಳ್ತೀನ? ನೀನು ಒಳ್ಳೆ, ನೀನು ನನಗೆ ನೋವು ಅಂತ ನಾನು ಬಡ್ಕೊಂತಿದ್ದೆ. ನಿನ್ನ ಅನುಮಾನಕ್ಕೆ ಕೊನೆನೇ ಇಲ್ಲ ಬಿಡು. ಬರೇ ಅನುಮಾನ ನನ್ನ ಮೇಲೆ ಯಾವತ್ತೂ ಆಯ್ತು. ನಾನು ನೋಡ್ತಲೇ ಇದ್ದೀನಿ ಮದುವೆಯಾಗಿ ಬಂದಾಗಿಂದಾನ. ಬರೇ ಅನುಮಾನ. ಯಾತನ ಹೇಳಿದ್ರೆ ಒಂದ್ ಸಲಕ್ಕೆ ಕೇಳಿ ಸುಮ್ಮನಾಗಲ್ಲ. ಹಂಗ ಹಿಂಗ ನಿಜಾನ ಅಂತಾನ ಕೇಳ್ತಲೇ ಇರ್ತೀಯ, ಪ್ರಶ್ನೆ ಮೇಲೆ ಪ್ರಶ್ನೆನ. ಕಾಲು ನೋವು ಮಾಡ್ಕೊಂಡು ಬಂದೇವಳಲ್ಲ, ಅದಕ್ಕೆ ಏನಾದ್ರೂ ನುಬ್ಬಿಸಿ ಶಾಖನೋ ಏನಾನ ಮಾಡಿ ವಾಸಿ ಮಾಡೋಣ ಅನ್ನೋ ಚಿಂತಿಲ್ಲ ನಿನ್ಗೆ. ಅದು ಹೆಂಗಾಯ್ತು ಅಂಬದೆ ನಿನಗೆ ಮುಖ್ಯ ಇವಾಗ ಅಲ್ವೇ? ಏನಾಯ್ತು ರಾಣಿ, ಯಾಕೆ ಹಿಂಗ್ ಬಡ್ಕೊಂತಾ ಇದ್ಯಾ? ಕಾಲ್ಗೇನತ್ತೆ ನಿನ್ಗೆ? ನೀನ್ ಹೆಂಡತಿ ಕಾಲು ಉಣಿಸ್ಕೊಂಡ್ ಬಂದೇವಳೆ, ಅದಕ್ಕೆ ಹೆಂಗಾಯ್ತಮ್ಮ ಅಂತ ಕೇಳಿದ್ರೆ ಕಲ್ಲೆಡ್ವಿ ಬಿದ್ದೆ, ಅದಕ್ಕೆ 2 ಕಾಲು ನೋವಾಗಿದೆ, ಓಡಾಕಡಕ್ಕೂ ಆಗ್ತಿಲ್ಲ, ಅಲ್ಲೆಲ್ಲ ಕುಕ್ಕೊಂಡು ಬಂದೆ ಅಂತ ಹೇಳ್ತಿದ್ಲು. ಕಲ್ಲೆಡಿದ್ರೆ ಅಷ್ಟೊಂದು ಏಟಾಗುತ್ತೇನಮ್ಮ, ಅಷ್ಟೊಂದು ನೋವಾಗುತ್ತೇನಮ್ಮ ಅಂತಿದ್ದೆ. ಅದಕ್ಕೆ ಊರು ಬಾಯ್ ಮಾಡ್ತಾಳೆ ನೋಡಪ್ಪ ನಿನ್ ಹೆಂಡತಿ. ಇನ್ನೇನ್ರಿ ನೋವಾಗಿ ನಾನು ಸಂಕಟ ಪಡ್ತಿದ್ರೆ ಅತ್ತೆ ಏನೇನೋ ಪ್ರಶ್ನೆ ಕೇಳ್ತಾರೆ. ಆಯ್ತು ಬಿಡು, ಈಗ ಪಂಡಿತರನ್ನ ಇಲ್ಲಿಗೆ ಕರ್ಕ ಬರಲ್ಲ ಅಥವಾ ಅಲ್ಲಿಗೆ ಬತ್ತೀಯೋ? ನನ್ನ ಕೈಲಿ ಓಡಾಡಕ್ಕಾಗಲ್ಲ, ಅವ್ರನ್ನ ಇಲ್ಲಿ ಕರ್ಕೊಬರೋಗ್ರಿ. ಹೋಗಿ ಜಲ್ದು ಕರ್ಕೊಬರೋಗ್ರಿ ಅಮ್ಮ. ಸರಿ ಆಯ್ತು, ಕರ್ಕ ಬರ್ತೀನಿ. ಹಂಗೆ ಮನಿಕಾ ಯಾತನ ತಿನ್ನು. ಅಮ್ಮ ಅವಳಿಗೆ ಯಾತನ ತಂದ್ಕೊಡು ತಿನ್ಲಿ. ಸರಿ ಆಯ್ತಪ್ಪ, ಹೋಗು ಜಲ್ದಿ ಕರ್ಕೊಂಬ. ಮತ್ತೆ ಒಂಥರ CBI ಆಫೀಸರ್ ಏನಪ್ಪ. ಮುಂದೆ ಸಲಕ್ಕೆ ನಂಬದೇ ಇಲ್ಲ, ಅನುಮಾನದ ಪ್ರಾಣಿ. ಅಮ್ಮ ಅಯ್ಯೋ, ಮನೆ ಆಳ್ಸಿ ಹೇಳಿಯಿಂದನ ನನ್ನ 2 ಕಾಲನು ಓಡಾಡಕ್ಕಾಗ್ದಂಗೆ ಆಗೋಯ್ತಲ್ಲಪ್ಪ. ಅಯ್ಯೋ ದೇವ್ರೇ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.